ಎಲ್ಲ ನನ್ನ ರೈತ ಬಂದವರಿಗೆ ಬೆಳಗಿನ ಶುಭೋದಯಗಳು. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಾವು ನಮ್ಮ ಶುಂಠಿ ಫ್ಲಾಟಿಗೆ ಮಣ್ಣು ಹಾಕ್ಸ್ತಾ ಇದ್ದೀವಿ. ಒಂದು ಟೀಮ್ ಬಂದಿದೆ ಬೇಲೂರಿಂದ, ತಿಮ್ಮಣ್ಣ ಅಂತ ಹೇಳ್ಬಿಟ್ಟು. ಅವರು ತುಂಬ ಅನುಭವಿಗಳು. ಅವರು ಸತತವಾಗಿ ಒಂದು 20 ವರ್ಷದಿಂದ ಇದೇ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದಾರಂತೆ. ಒಳ್ಳೆ ಟೀಮ್ ಕಟ್ಕೊಂಡು ಬಂದಿದ್ದಾರೆ, ಚೆನ್ನಾಗಿ ಮಣ್ಣು ಹಾಕ್ಸ್ತಾರಂತೆ. ನೋಡೋಣ, ಹೋದ ವರ್ಷ ನಾವು ಯೂರಿಯಾ ಕೊಟ್ಟಿದ್ವಿ, ಈ ವರ್ಷ ಯೂರಿಯಾ ಕೊಟ್ಟಿದ್ದೀವಿ. ಯಾವ ಥರ ಆಗ್ತಾನೆ ಅಂತ ನಾನು ಮುಂದಕ್ಕೆ ತೋರಿಸ್ತೀನಿ ನಿಮಗೆ. ಬನ್ನಿ ಹೋಗೋಣ. ವಿಪರೀತ ಬೆಳ್ಬೋದಪ್ಪಲ್ಲ ಹುಡುಗ ಅಲ್ಲ ರೈಟು ಎಷ್ಟೇ ಬಂದಿತ್ತು ನಿಮ್ಮ ನೋಡಿರಲ್ಲ ಎಷ್ಟು ಇಲ್ಲಿ ಈ ಲೆವೆಲ್ಗೆ ಎಲ್ಲಿತ್ತು ನಮ್ಮ ಶುಂಠಿ ಫ್ಲಾಟಿಗೆ ಮಣ್ಣು ಹಾಕ್ಸೋಕ್ಕೆ ಒಂದು ಟೀಮ್ ಬಂದಿದೆ. ಆ ಟೀಮ್ನ ಹೆಡ್ ಆಗಿ ಇವರಿದ್ದಾರೆ ನೋಡಿ. ಅಣ್ಣ, ನಿಮ್ಮ ಹೆಸರು? ತಿಮ್ಮಣ್ಣ ಅಂತ ಹೇಳ್ಬಿಟ್ಟು. ಅಣ್ಣ, ನಿಮ್ದು ಯಾವ ಊರು? ಹಳೆಬಿಡ್ ಹತ್ರ ಕಲ್ಚಟ್ಟಿಹಳ್ಳಿ ಅಂತ. ಇವ್ರ ಹತ್ರ ನೋಡಿ ಒಂದು 20 ಜನರ ಟೀಮ್ ಇದೆ ಇವ್ರ ಹತ್ರ. ಇವರು ಎಲ್ಲ ಥರದ ಶುಂಠಿಗೆ ಮಣ್ಣು ಹಾಕಿ ಕೊಡೋದ್ರಿಂದ ಹಿಡಿದು, ಶುಂಠಿ ನಾಟಿನ ಮಾಡಿಕೊಡ್ತೀರಾ? ಶುಂಠಿ ನಾಟಿ ಮಾಡೋದ್ರಿಂದ ಹಿಡಿದು ಮಣ್ಣು ಹಾಕಿ ಕೊಡ್ತಂಗೆ ಇವರು ಕೆಲಸ ಮಾಡಿಕೊಡ್ತಾರೆ ನೋಡಿ. ಇವ್ರದ್ದೆಲ್ಲ ಟೀಮ್ ಇದೆ ನೋಡಿ. ನೋಡಿ ಹುಡುಗ ನೋಡಿ. ನೀನು ಬರ್ತಿತ್ತಾಳಪ್ಪ ನಾಳೆ ನೋಡಿ. ಚೆನ್ನಾಗಿ ಕೆಲಸ ಮಾಡ್ತಾರೆ. ಯಾರೇ ಬೇಕಾದರೂ ಇವರ ನಂಬರ್. ಅಣ್ಣ, ನಿಮ್ಮ ನಂಬರ್ ಹೇಳ್ಬಿಡಿ ಹಂಗೆ ನಮ್ಮ ವ್ಯೂವರ್ಸಿಗೆ. 9902 38 7012 ನೋಡಿ. ಇವ್ರ ಹೆಸರು ತಿಮ್ಮಣ್ಣ ಅಂತ ಹೇಳ್ಬಿಟ್ಟು. ಇವರು ಶುಂಠಿ ನಾಟಿ ಮಾಡೋದ್ರಿಂದ ಹಿಡಿದು ಮಣ್ಣು ಹಾಕ್ಸೋ ತನಕ ಇವ್ರು ಕೆಲಸ ಮಾಡಿಕೊಡ್ತಾರೆ. ನಿಮಗೆ ಯಾರಿಗಾದರೂ ಅವಶ್ಯಕತೆ ಇತ್ತು ಅಂತಂದರೆ ಈ ನಂಬರ್ಗೆ ಕಾಲ್ ಮಾಡಿ ನೀವು ಮಾತಾಡ್ಕೋಬೋದು ಅವ್ರ ಹತ್ರ. ಅಣ್ಣ, ನೀವು ಒಂದು ಶುಂಠಿ ಫ್ಲಾಟಿಗೆ ಹೋಗ್ತೀರಾ? ಆ ಶುಂಠಿ ಫ್ಲಾಟಲ್ಲಿ ಯಾವ ಥರ ನೀವು ಅಮೌಂಟ್ ತಗೊಳ್ತೀರಾ? ಯಾವ ಥರ ಅಮೌಂಟ್ ತಗೊಳ್ತೀರಾ ಅಂತಂದರೆ, ಒಂದು ಮಣ್ಣು ಚೆನ್ನಾಗಿರುತ್ತೆ, ಓಕೆ, ಅದಕ್ಕೊಂದು 15,000 ರೂಪಾಯಿ ಮಾಡ್ತೀವಿ ಮಿನಿಮಮ್ ಫಸ್ಟ್ ಚಾರ್ಜ್. ಎಕರೆನಾ? ಎಕರೆಗೆ 15,000. ಕೆಲವು ಅಂಟು ಮಣ್ಣು, ಗೋಲ್ಡ್ ಮಣ್ಣು ಇರುತ್ತೆ, ಅವೆಲ್ಲ 17, 18, 20,000 ಗಂಟೆ ಮಾಡ್ತೀವಿ. ಅದೇ ಮಣ್ಣು ಚೆನ್ನಾಗಿ ಲೂಸ್ ಆಗಿತ್ತು ಅಂದರೆ ಅದ್ರ ಮೇಲೆ ಡಿಪೆಂಡ್. ಈಗ ತೋಟದೊಳಗೆ ಮಾಡಿರ್ತಾರೆ, ಅದಕ್ಕೆ ಏನು ಥರ ಚಾರ್ಜ್ ಮಾಡ್ತೀರಾ? ತೋಟದೊಳಗೆ ಅಂತಂದ್ರೆ ಸ್ವಲ್ಪ ಅಡಿಕೆ ಇದ್ರೊಳಗೆ ಸಣ್ಣ ಒಂದು 2 ಬೆಡ್ ಆಗೋ ಜಾಗಕ್ಕೆ 3 ಬೆಡ್ ಬಂದಿರುತ್ತೆ. ಓಕೆ, ಅದಕ್ಕೆ ಸ್ವಲ್ಪ ಚಾರ್ಜ್ ಜಾಸ್ತಿ ಆಗುತ್ತೆ. ಇನ್ನು ಮಾಮೂಲಿ ನಾವು 2.5 ಬೆಡ್ ಮೇಲೆ ನೆತ್ತಿನ 2.5 ಬೆಡ್ ಉಳಿದಿದ್ರೆ ಅದಕ್ಕೊಂದು ಚಾರ್ಜು. ಹೌದು. ಸರಿ ಆಯಿತು. ನೋಡಿ, ಯಾರಿಗಾರು ಬೇಕು ಅಂದರೆ ಇವ್ರ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಏನಪ್ಪ ನಿನ್ನ ಹೆಸರು ಹೇಳತ್ತಮ್ಮ? ನನ್ನ ಹೆಸರು ಗಿರೀಶ್ ಅಂತ. ನೋಡಿ, ಗಿರೀಶ್ ಅವರು ನೋಡಿ ಅವಾಗಲೇ ಮುಖ ತಗೊಂಬಂದಿಲ್ಲ ಅಂತ ಹೇಳಿದ್ರು, ಇವಾಗ ತಗೊಂಬಂದಿದ್ದಾರಂತೆ. ಹಾಕು ಒಳಗಡೆ ಹಾಕು. ಚೆನ್ನಾಗಿದೆ ಶುಂಠಿ. ನೋಡಿ ಆ ಥರ ಆಗ್ತಾಯಿದ್ದಾರೆ ನೋಡಿ. ಯಜಮಾನ್ರೆ, ನಿಮಗೆ ಎಷ್ಟು ಏಜು? 65 ವರ್ಷ. ನೋಡಿ, 65 ವರ್ಷ ಆದರೂ ಇನ್ನೂ ಗುದ್ಲಿ ಕೆಲಸ ಮಾಡ್ತೀರ ನೋಡಿ. ಮಾಡಿರಿ ನೋಡಿ ಯಾವ ಥರ ಮಾಡ್ತೀರಿ. ಯಾವ ಹುಡುಗರಿಗೂ ಸಹ ಕಡಿಮೆ ಇಲ್ಲ ಇವರು. ಇವರು ನಮ್ಮ ಮೇಸ್ತ್ರಿಯ ಭಾವ ಅಂತೆ. 12 ವರ್ಷದ ಹುಡುಗ ಮಾಡ್ದಂಗೆ ಮಾಡ್ತಿದ್ದಾರೆ ನೋಡಿ ಕೆಲಸನ. ಎಷ್ಟು ವರ್ಷ ಅಂದರೆ ನಿಮಗೆ? 65 ವರ್ಷ. ನೋಡಿ ಯಾವ ಥರ ಇದೆ ನೋಡಿ. 0193 ಎಷ್ಟಿದೆ? 3 ರೆಡಿ ಹೈಟ್ ಇದೆ. ಚೆನ್ನಾಗಿ ಬಂದಿದೆಯಾ? ನೀವು ಬೇರೆ ಕಡೆ ಎಲ್ಲ ಹೋಗ್ತಿರಲ್ಲ, ಚೆನ್ನಾಗಿರುತ್ತೆ ಇದು. ಅದಕ್ಕಿಂತ ಹೋಲ್ಸ್ಕೊಂಡ್ರೆ ಪರವಾಗಿಲ್ವಾ ಇದು? ನೂರಲ್ಲಿ 20 ಭಾಗ ಮಾತ್ರ ಇರ್ತಾರೆ ಶುಂಠಿ. ಹೌದಾ? ನೀವು ಬೇರೆ ಕಡೆ ಎಲ್ಲೆಲ್ಲ ಹಾಕಿ ಬಂದಿದ್ದೀರಾ? ನಾವು ಹಾಸನ, ಅರ್ಕಲ್ಗೋಡು, ಶಾಂತಿಗ್ರಾಮ, ಈ ಕಡೆ ಒಳಗೇಶ್ವರ, ಈ ಕಡೆ ಮೂಡಿಗೆರೆ, ಈ ಸೈಡ್ ಈ ಭಾಗ ಎಲ್ಲ ಹಾಕಿದ್ವಿ. ಈಗ ಲಾಸ್ಟ್ ಭಾಗ ಇಲ್ಲಿಗೆ ಬಂದಿರೋದು. ಹೌದಾ? ಚೆನ್ನಾಗಿದೆ ಶುಂಠಿ. ಚೆನ್ನಾಗಿದೆ. ಎಲ್ಲ ರೈತರಾದ್ರೆ ಈ ಥರ ಬೆಳಿಬೇಕು. ಹೌದಾ? ಚೆನ್ನಾಗಿದೆ ಹಾಗಾದರೆ. ಬೆಳೆ ಚೆನ್ನಾಗಿದೆ. ಅಪ್ರಾಕ್ಸಿಮೇಟ್ಲಿ ಎಷ್ಟು ಚೀಲ ಆಗ್ಬೋದು ಇದು? ಬಂದಿಂದವರು ನೋಡಕ್ಕೆ ಇದು ನಮ್ಮ
ಹಾಕ್ತೀವಿ ಎಕರೆಗೆ ಒಂದು 600 ಚೀಲ 600 ಚೀಲ 500ರಿಂದ 600 ಚೀಲ ಒಳ್ಳೆ ಶುಂಠಿ ಸಿಗುತ್ತೆ 500 ಚೀಲ. ಚೆನ್ನಾಗಿದೆ. ನೋಡಿ ಕೊಡ ಲೂಸ್ ಮನೆ ಯಾವ್ದೇ ಕಣ್ಕಿಡಿದಾನೆ ಮಣ್ಣು ಫುಲ್ ಕ್ಲಿಯರ್. ನೋಡಿ ಇವನೇ ಅಂತಮ್ಮ, ಇವನು ಫುಲ್ ಮೇಂಟೆನೆನ್ಸ್ ಎಲ್ಲ ಇವನೇ ಮೇಂಟೈನ್ ಮಾಡೋದು ನಮ್ಮ ಶುಂಠಿನ. ಒಂದು ಔಷಧಿ ಗೊಬ್ಬರ ಆಗಲಿ ಪ್ರತಿಯೊಂದು ಇವನೇ ಮೇಂಟೈನ್ ಮಾಡೋದು. ಸ್ವಲ್ಪ ನೀಟಾಗಿ ಎಳ್ಕೊಳಕ್ಕ ನೀರು ಬಂದಿದ್ದು ಹಂಗೆ ಒಳಲಿ ಬರಂಗೆ ನೀನು ಸಪ್ತಿ ಫಸ್ಟ್ಗೆ ಆ ಕಡೆ ಈ ಕಡೆ ಸೈಡ್ ಚಿರಂಡಿ ಮತ್ತೆ ಸ್ಟೇಟೆ ಆಡ್ರ ಒಂದು ಗುಂತದ ಈ ಕಡೆ ಸೈಡ್ ಮತ್ತೆ ಫಸ್ಟು ಈ ಕಡೆ ಸ್ವಲ್ಪ ಇದು ಕಮ್ಮಿ ತಲುಪ ಇಲ್ಲ ಬೆಳೆ ಚೆನ್ನಾಗಿದೆ. ಕಡ್ಡಿ ಮಾತ್ರ ಅದನ್ನ ಹೇಳಂಗಲ್ಲ ಬಿಡು, ಅಷ್ಟು ಚೆನ್ನಾಗಿದೆ. ನಾನು ಹೇಳ್ತಲ್ವ ಶಾಂತಿಗ್ರಾಮ ಬಿಟ್ಟರೆ ನೆಕ್ಸ್ಟ್ ನಿಮ್ಮದೇ. ಅವ್ರದ್ದು ಇಷ್ಟಿಂದ ಟಾಪ್ ಆಗಿತ್ತು. ಒಳಗೆ ನಿಗ್ಗಿದ ಅವ್ರು ಕಾಣಕ್ಕಿಲ್ಲ ಯಾವ ಥರ ಬಂದಿತ್ತು ಅದೆಲ್ಲ 5 ತಿಂಗಳು ತುಂಬ ಐತೆ. ನಮ್ದು ಅಂದರೆ 4 ತಿಂಗಳು. ಆಮೇಲೆ ಅಲ್ಲೆಲ್ಲ ಸ್ವಲ್ಪ ರೋಗ ಬೈತದೋ ಆಮೇಲೆ ಬೆಳೆ ಟಾಪ್ ಇದ್ರ ನಿಂತ್ಕೊಂಡ್ರೆಲ್ಲ ಕಾಣ್ತಾ ಇಲ್ಲ, ಇದ್ರ ನಿಂತ್ಕೊಂಡ್ರೆ ಕಾಣಕ್ಕಲ್ಲ. ಅದು ಹಂಗಾರೆ 600 ಚೀಲ ಬರುತ್ತೆ ಎಕರೆಗೆ. 1 ಎಕರೆ 10 ಕುಂಟೆ ಐತೆ. ಹಂಗಾರೆ 600 ಚೀಲ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗುತ್ತೆ ಅಂದರೆ ಪಿಳ್ಳೆ ಇವು ಸಣ್ಣವು, ಸ್ಟಿಮ್ಮು ಇಷ್ಟು ಸೈಜ್ ಇಲ್ಲ. ಸೈಜ್ ಇಲ್ಲ, ಸೈಜ್ ಇಲ್ಲ. ಇವು 3 ಕಡ್ಡಿದ್ರು ಅಲ್ಲ ಸಂಟಿ ಇದು ಬರುತ್ತೆ ಸಂಟಿ. ಇದು ಕಡ್ಡಿನೇ ಜಾಸ್ತಿ, ಆಮೇಲೆ ಕಡ್ಡಿ ಜಾಸ್ತಿ ಅಂತ ಅನ್ನೋಕ್ಕಿಂತ ಬಲ ಜಾಸ್ತಿ ಇದೆ. ಒಂದು ಕೆಲವು 20 ಕಡ್ಡಿ ಹೊಡೆದ್ಬಿಟ್ಟು ಇಷ್ಟಪ್ಪ ಗೋಲಿ. ನೋಡಿ ನಿಮಗೆ ತೋರಿಸ್ತೀನಿ ಶುಂಠಿ ಯಾವ ಥರ ಮಣ್ಣು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ ನೋಡಿ ಈ ಬೆಡ್ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಬೆಡ್ ಕಾಣಿಸ್ತಾ ಇರ್ಬೋದು. ಯಾವ ಥರ ಹಾಕಿದ್ದಾರೆ ಅಂದರೆ ಭಾರಿ ನೀಟಾಗಿ ಹಾಕಿದ್ದಾರೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಹೋಗಿದೆ ಮಣ್ಣು. ಈ ಥರ ಲೂಸ್ ಮಣ್ಣು ಕೊಟ್ಟಾಗ ನಮಗೇನಾಗುತ್ತೆ ಅಂದರೆ ಒಳಗಡೆ ಶುಂಠಿಗೆ ಚೆನ್ನಾಗಿ ಲೂಸ್ ಮಣ್ಣು ಸಿಗುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ. ಅಕ್ಕಳಿಗೆ ಹೊಡ್ಕೊಳ್ಳೋಕ್ಕೆ ಲೂಸ್ ಮಣ್ಣು ಇರಬೇಕು. ನೋಡಿ ಎಷ್ಟು ನೀಟಾಗಿ ಹಾಕಿದ್ದಾರೆ ಒಳಗಡೆ ಎಲ್ಲ. ಒಳ್ಳೆ ಕೆಲಸ ಮಾಡ್ತಾರೆ ಇವರಿಗೆ ನಾವು 2 ವರ್ಷದಿಂದ ಈ ಟೀಮ್ನ ಕರೆಸ್ತಾ ಇದ್ದೀವಿ. ತಿಮ್ಮಣ್ಣ ಅವರು ಅವರ ನೇತೃತ್ವದಲ್ಲಿ ಚೆನ್ನಾಗಿ ಮಾಡಿಸ್ತಾರೆ ಕೆಲಸನ. ನೋಡಿ ಯಾವ ಥರ ಇದೆ ನೋಡಿ. ಒಂದು ಗಿಡ ಎಷ್ಟು ಅಕ್ಕಳಿಗೆ ಬಂದಿದೆ ನೋಡಿ. ಇದೆಲ್ಲ ಒಂದೇ ಗಿಡ ಕಾಣಿಸ್ತಾ ಇದೆ ನಿಮಗೆ. ನೋಡಿ ಚೆನ್ನಾಗಿದೆ ನೋಡಿ. ನೋಡಿ ಈ ಕಡೆನೂ ಅದೇ ಥರ ಹಾಕಿದ್ದಾರೆ, ಸೇಮ್ ಟು ಸೇಮ್. ಈ ಥರ ಮಣ್ಣು ಹಾಕಿದಾಗ ನಮಗೆ ಖುಷಿ ಆಗುತ್ತೆ ಹೊಲ್ದವ್ರಿಗೆ. ಈ ಶುಂಠಿ ನೋಡಿ ಎಷ್ಟು ಎತ್ತರ ಇದೆ ನೋಡಿ. ನಾನು ನಿಂತ್ಕೊಂಡಿದ್ದೀನಿ, ನಾನು ನಿಂತ್ಕೊಂಡಿರೋ ಜಾಗದಿಂದ ಎಷ್ಟು ಹೈಟ್ ಇದೆ ನೋಡಿ. ಕಾಣಿಸ್ತಾ ಇರ್ಬೋದು ನಿಮಗೆ ಯಾವ ಥರ ಇದೆ ಅಂತ. ಶುಂಠಿ ಟಾಪನ್ನು ಬಂದಿದೆ ನೋಡಿ. ನಾವಿದ್ದೀವಿ ಶುಂಠಿ, ನಾನಿರೋ ಶುಂಠಿ ಯಾವ ಥರ ಇದೆ ನೋಡಿ. ಎಲ್ಲ ಪ್ರತಿ ಒಂದು ಜಾಗದಲ್ಲಿ ಒಂದೇ ಸಮಕ್ಕಿದೆ ನೋಡಿ. ನೋಡ್ತಾ ಇರ್ಬೋದು ನೀವು. ಫುಲ್ ಏನಿದೆ ಎಲ್ಲ ಒಂದೇ ಥರ ಇದೆ, ಕಾಣಿಸ್ತಾ ಇರ್ಬೋದು ನೋಡಿ. ಇದು ಸೇಮ್ ಒಂದೇ ಥರ ಇದೆ, ನೋಡ್ತಿರ್ಬೋದು ನೀವು. ಪ್ಲೇಟಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಯಾವ ಥರ ಹಾಕ್ತಾರೆ ಅಂತ. ಇದೆ ನಮ್ಮ ಶುಂಠಿ. ಮಣ್ಣು ಎಷ್ಟು ನೀಟಾಗಿ ಹಾಕ್ತಿದ್ದಾರೆ ಅಂದರೆ ಇವ್ರು ಟೀಮ್ ಕರೆಸ್ರಿ ಚೆನ್ನಾಗಿ ಒಂದ್ಸತಿ ಹಾಕ್ಸಿ ನೋಡಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಬೇಡ. ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿಸ್ತಾರೆ. ನಾವು ಬೇರೆ ಕಡೆಲ್ಲ ಒಂದು 4 ಟೀಮ್ನ ಮಾಡಿ ನೋಡಿದ್ವಿ, ಬಟ್ ಆದರೂ ಅಂಥ ಸ್ಯಾಟಿಸ್ಫ್ಯಾಕ್ಷನ್ ಏನಾಗಲ್ಲ ನಮಗೆ. ಅದಕ್ಕೆ ನಾವು ಈ ಟೀಮ್ನೇ ಕರೆಸಿ ಕೆಲಸ ಮಾಡಿಸ್ತಾಯಿದ್ದೀವಿ. ಚೆನ್ನಾಗಿದೆ ನೋಡಿ. ನೋಡಿ ಯಾವ ಥರ ಇದೆ ಶುಂಠಿ. ನೋಡ್ತಾ ಇರ್ಬೋದು ನೋಡಿ ಯಾವ ಥರ ಇದೆ ಅಂತ ಶುಂಠಿ. ನೋಡಿ ಫ್ರೆಂಡ್ಸ್, ನೀಟಾಗಿ ಹಾಕಿರೋ ಒಳಗಡೆ ಎಲ್ಲ ಮಣ್ಣು ಅಷ್ಟೇ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಇದನ್ನು ಇತರರಿಗೂ ಶೇರ್ ಮಾಡಿ, ನಮ್ಮ ಫಾರ್ಮಿಂಗ್ ವರ್ಲ್ಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.